ಕಲಬುರಗಿಯ ಖಾಸಗಿ ಶಾಲೆಗೆ ಹುಸಿ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಚಂದ್ರಶೇಖರ ಪಾಟೀಲ್ ಶಾಲೆಗೆ ಹುಸಿ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ದಾರೆ ಅಪರಿಚಿತರು. ಈ ಬೆದರಿಕೆ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ಪೊಲೀಸರಿಂದ ಶೋಧ ಆಗಿದೆ. ಬಾಂಬ್ ನಿಷ್ಕ್ರಿಯ ದಳದಿಂದಲೂ ಕೂಡ ತೀವ್ರ ತಪಾಸಣೆ ಮಾಡಲಾಯಿತು. ಮುಂಜಾಗ್ರತೆಯಾಗಿ ಮಕ್ಕಳನ್ನು ಮನೆಗೆ ಕಳಿಸಲಾಯಿತು. ಹುಸಿ ಬಾಂಬ್ ಬೆದರಿಕೆ ಅಂತ ದೃಢವಾದ ಬಳಿಕ ಪಾಪ ಆಡಳಿತ ಸಿಬ್ಬಂದಿಗಳು ನಿಟ್ಟುಸಿರು ಬಿಟ್ಟರು. ಒಂದು ಕಡೆ ಬೆಂಗಳೂರಲ್ಲಿ, ಇದು ಕಲಬುರಗಿಯಲ್ಲಾದಂಥ ಘಟನೆ. ಬೆಂಗಳೂರಲ್ಲಂತೂ ಸರಣಿಯಾಗಿ ಆಗ್ತಾನೆ ಇರ್ತವೆ. ಹುಸಿ ಬಾಂಬ್ ಇಟ್ಟಿದ್ದೀವಿ ಅಂಥೇಳಿ ಇಮೇಲ್ಗಳನ್ನು ಕಳಿಸೋದು, ಅದರಲ್ಲಿ ಒಂದಷ್ಟು ಕಾರ್ಡ್ಗಳನ್ನು ಹಾಕೋದು, ಏನೇನೋ ಬರೆದು ಹಾಕೋದು, ಅಲ್ಲಿ ಪ್ಯಾನಿಕ್ ಆಗೋದು, ಆನಂತರ ಮಕ್ಕಳಿಗೆ ರಜಾ ಕೊಟ್ಟು ಅವ್ರನ್ನ ಕಳಿಸೋದು, ಈ ಭದ್ರತಾ ಸಿಬ್ಬಂದಿಗಳು ಬರೋದು, ಶ್ವಾನದಳ ಬರೋದು, ಇದನ್ನೆಲ್ಲ ಹುಡುಕೋದು, ತಡ್ಕಾಡೋದು, ಆನಂತರ ನೋಡಿದ್ರೆ ಇದು ಹುಸಿ ಅಂತ ಗೊತ್ತಾಗೋದು. ಅದು ಯಾರು ಮಾಡ್ತಾ ಇದ್ದಾರೆ ಅಂತ ಇಲ್ಲಿವರೆಗೆ ಪತ್ತೆ ಹಚ್ಚಲಾಗಿಲ್ಲ, ಎಲ್ಲೂ ಕೂಡ ಆಗಿಲ್ಲ. ಈ ಬೆಂಗಳೂರಲ್ಲಿ ಇತ್ತೀಚೆಗೆ ಸರಣಿಯಾಗಿ ಅನೇಕ ಶಾಲೆಗಳಿಗೆ, ಕಾಲೇಜುಗಳಿಗೆ ಇದೇ ಥರದ ಇಮೇಲ್ ಬಂದಿತ್ತು. ಅದು ಹುಸಿದ್ ಗೊತ್ತಾಯಿತು, ಆದರೆ ಎಲ್ಲಿಂದ ಬಂತು, ಯಾಕೆ ಇವರು ಬೆದರಿಕೆ ಹಾಕಿದ್ರು ಅನ್ನೋದು ಇವತ್ತಿನವರೆಗೂ ಗೊತ್ತಾಗಿಲ್ಲ. ಸರ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.